ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸ್ಕಾಲರ್ಶಿಪ್ ವಿಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಹಿಂದೆ ಇದ್ರ ಬಗ್ಗೆ ಹೇಳಿದ್ದೆ, ಬಟ್ ಅಷ್ಟೊಂದು ಡೀಟೇಲ್ಸಾಗಿ ಹೇಳ್ತಾ ಹೋಗಲಿಲ್ಲ. ಓಕೆ, ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ ಕಂಪ್ಲೀಟಾಗಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಇದು ಗೌರ್ಮೆಂಟ್ದಲ್ಲ, ಇದು ಪ್ರೈವೇಟ್ದಾಗಿರ್ತದೆ. ಓಕೆ, ಇದು ಯಾವುದು ಅಂತಂದರೆ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ನೋಡಿರಿ. ನಿಮಗೆ ಸರೋಜನ ದಾಮೋದರ ಫೌಂಡೇಶನ್ ಕಡೆಯಿಂದ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತಂದು 2024-25 ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಅವಾಗಲೇ ಆಗಿತ್ತು, ಹೇಳಿದ್ದೆ, ಯಾರೆಲ್ಲ ನೋಡ್ಕೊಂಡಿಲ್ಲ, ಇವಾಗ ಕರೆಕ್ಟಾಗಿ ಕೇಳಿಸೋರಿ. ಓಕೆ, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣವನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಈ ಮೆರಿಟ್ ಆಧಾರಿತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ತಮ್ಮ 10ನೇ ತರಗತಿ ಅಥವಾ SSLCಯನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಸಹಾಯ ಮಾಡ್ತದೆ. ಭಾರತದಂಥ ವಿವಿಧ ರಾಜ್ಯಗಳಲ್ಲಿ ಹಲವಾರು ಕೋರ್ಸ್ಗಳನ್ನು ಒಳಗೊಂಡಿದೆ. ಬಟ್ ಕೆಲವೊಂದು ಈಗ ಏನು ಮಾಡ್ತಿದ್ದಾರೆ ಅಂದರೆ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಇತರ ರಾಜ್ಯಗಳಲ್ಲಿ ಸುಮಾರು 8,000 ವಿದ್ಯಾರ್ಥಿಗಳಿಗೆ ಬೆಂಬಲಿಸುತ್ತೆ. ಅಂದರೆ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಇಂತಿಷ್ಟು ಸಾವಿರ ಸ್ಟೂಡೆಂಟ್ಸ್ಗಳಿಗೆ ವರ್ಷನೂ ಕೂಡ ಇವರಪ್ಪ ಅಂದರೆ 40,000 to 55,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನೋದು ಸ್ಟೂಡೆಂಟ್ಸಿಗೆ ಕೊಡ್ತಾಯಿದ್ದಾರೆ. ಸುಮಾರು 8,000 ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ ನಾನು. 8,000 ಸ್ಟೂಡೆಂಟ್ಸಲ್ಲಿ ನೀವು ಕೂಡ ಆದರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಇದು ಎಷ್ಟೋ ಹುಡುಗರಿಗೆ ಈ ಥರ ಸ್ಕಾಲರ್ಶಿಪ್ ಗೊತ್ತೇ ಇರಲ್ಲ. ಸೊ ಹಂಗಾಗ್ಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ. ಸರಿ, ಈಗ ನೋಡಿರಿ, 2024-25 ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬಂದುಬಿಟ್ಟು ವಿದ್ಯಾದಾನ ವಿದ್ಯಾರ್ಥಿ ವೇತನ ಅಂತಂದು ನಿಮ್ಗೆ ಗೊತ್ತಿರಬೇಕು, ಸರೋಜನ ದಾಮೋದರ ಫೌಂಡೇಶನ್ ಕಡೆಯಿಂದ ಕೊಡ್ತಿದ್ದಾರೆ. ಓಕೆ, ಈಗ ನಮ್ಮ ಕರ್ನಾಟಕ ಕೂಡ ಈ ಒಂದು ಲಿಸ್ಟಲ್ಲಿ ಇರೋ ಕಾರಣ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸರಿ, ಇದ್ರ ಬಗ್ಗೆ ಮೇನಾಗಿ ಇಂಪಾರ್ಟೆಂಟ್ ಮಾತಾಡೋದಂತಂದರೆ ನಿಮಗೆ ಗೊತ್ತಿರಬೇಕು, ಇದರದ ಹೆಸರು ಅಂತೂ ವಿದ್ಯಾದಾನ ವಿದ್ಯಾರ್ಥಿ ವೇತನ ಅಂತಂದು. ಆ್ಯಂಡ್ ಇಲಾಖೆ ಸಂಸ್ಥೆ ಕೂಡ ಸರೋಜನ ದಾಮೋದರ ಫೌಂಡೇಶನ್. ಓಕೆ, ಫಲಾನುಭವಿಗಳು ಯಾರಪ್ಪ ಅಂತಂದರೆ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರೋ ವಿದ್ಯಾರ್ಥಿಗಳು, ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಯಾರು ಕರಿತೀವಿ. ಈ ಕಾಮನ್ ಡಿಗ್ರಿ ಯಾರು ಮಾಡ್ತಿರ್ತೀರಿ, ನೀವು ಪ್ರೊಫೆಷನಲ್ ಕೋರ್ಸಸ್ ಆದರೂ ಮಾಡಿದ್ದೀರಿ. ಯಾರೆಲ್ಲ ಈಗ PUC ಮುಗಿಸ್ಕೊಂಡು ಯಾರೆಲ್ಲ ಬಂದಿದ್ದೀರಿ ನೋಡ್ರಿ, ಈಗ 2024 ಅಡ್ಮಿಷನ್ ಮಾಡಿಸ್ಕೊಂಡಿದ್ದೀರಿ ನೋಡ್ರಿ, ಅವರೆಲ್ಲನೂ ಕೂಡ ಸ್ಟೂಡೆಂಟ್ಸು ಶೈಕ್ಷಣಿಕ ವರ್ಷ 2024-25 ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಎಲ್ಲರೂ ಕೂಡ ಆಗಿರ್ತಾರೆ. ವಿದ್ಯಾರ್ಥಿ ವೇತನ ಮೊತ್ತ 40,000 to 55,000 ವರ್ಷಕ್ಕೆ. ಓಕೆ, ಇನ್ ಕೇಸ್ ಒನ್ ಟೈಮ್ ನೀವೇನಾದ್ರು ಸೆಲೆಕ್ಷನ್ ಆಯ್ತಂದರೆ 4 ವರ್ಷ ಕೂಡ ರಿನವಲ್ ಕರೀತಾರೆ, ನೀವು ರಿನವಲ್ ಹಾಕೊಂಡ್ಬಿಟ್ರೆ ಸಾಕಾಗುತ್ತದೆ. ಆ್ಯಂಡ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಕೂಡ ನೋಡಿರಿ November 25 ಇದೆ. ಓಕೆ, November 25 ಇದೆ ನೋಡಿ. ಈಗ ಇನ್ ಕೇಸ್ ಎಲಿಜಿಬಿಲಿಟಿ ಅಂತ ಕೇಳ್ಬೋದು ನೀವು. ವಿದ್ಯಾದಾನ ಫೌಂಡೇಶನ್ ಕಾರ್ಯಕ್ರಮ ಈಗ ಅರ್ಜಿ ಸಲ್ಲಿಸಲು ಕೆಲವೊಂದಿಷ್ಟು ನಿಮಗೆ ಕ್ರಿಟೇರಿಯಾಗಳು ಕೊಟ್ಟಿರ್ತಾರೆ. ಸರಿ, ಎಲ್ಲನೂ ಕೂಡ ವಿಡಿಯೋ ಹೇಳ್ತೀನಿ. ಅದರ ಮಧ್ಯದಲ್ಲಿ ಏನಪ್ಪ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಯಾರೆಲ್ಲ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ, ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಸರಿ, ಈಗೇನಪ್ಪ ಎಲಿಜಿಬಿಲಿಟಿ ಯಾರಪ್ಪ ಅಂತಂದರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರ್ತದೆ. ಓಕೆ, ಆ್ಯಂಡ್ ವಿದ್ಯಾರ್ಥಿಯು 12ನೇ ತರಗತಿ ಅಥವಾ ನೀವು ಇನ್ ಕೇಸ್ PUC ಅಂತ ಹೆಂಗೆ ಕರಿತೀವಿ, ಅದು ಮಧ್ಯಂತರ ಪರೀಕ್ಷೆಯಲ್ಲಿ ಇನ್ ಕೇಸ್ PUC ಓದ್ತಾ ಇತ್ತಂದರೆ ಈಗ ಮಿಡ್ ಟರ್ಮ್ ಅಂತ ಹೆಂಗೆ ಕರಿತೀವಿ, ಅದರ 70%, ಅಥವಾ PUC ಮುಗಿಸ್ಕೊಂಡಿದ್ರೆ ನಿಮ್ಗೆ 70% ಇರಬೇಕು. ಅಲ್ಲೋ ಇನ್ ಕೇಸ್ ನಾವು 3rd ಸೆಮ್ ಈ ರೀತಿ ಏನಾದರೂ ಅಂದರೆ ಸೆಮಿಸ್ಟರ್ ಎಕ್ಸಾಮ್ಸ್ ಬರೆದಿದ್ದೀರಾ, ಈಗ ಅಂದರೆ ನೀವು ಮುಗಿಸ್ಕೊಂಡು 4th ಸೆಮ್ 5th ಸೆಮ್ ಈ ರೀತಿ ಇರ್ತೀರ. ಕೆಲವೊಂದಿಷ್ಟು 2nd ಸೆಮ್ 1st ಸೆಮ್ ಬಂದಿರ್ತಾರೆ. 1st ಸೆಮ್ ತನಕಂದ್ರೆ ಬರಲ್ಲ ಬಿಡಿ. ಈ 2nd ಸೆಮ್ 3rd ಸೆಮ್ ಈ ರೀತಿ ಯಾರೆಲ್ಲ ಕಲಿತಾ ಇರ್ತಾರೆ ನೋಡ್ರಿ, ಅವರಿಗೆಲ್ಲ ಬಂದುಬಿಟ್ಟು ನಿಮಗೆ ಗೊತ್ತಿರಬೇಕು CGPA 7+ ಅಂದರೆ 7+ ಇರಬೇಕು. ಅಂದರೆ ನಿಮ್ಗೆ ಈಗ CGPA ಮಾಡಿದಾರಲ್ವ, ನಿಮಗೆ 7+ ಇರಬೇಕು. ಹಂಗಿದ್ರೆ ಆ್ಯಂಡ್ ಇನ್ ಕೇಸ್ ಹ್ಯಾಂಡಿಕ್ಯಾಪ್ಟ್ ಅಂತಂದರೆ 60% ಅಥವಾ CGPA 6+ ಇದ್ದರೆ ಕೂಡ ಸಾಕು. ಓಕೆ, ಅರ್ಜಿದಾರರು 2024 ಪದವಿ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆದಿರಬೇಕು. ಈಗ ಅಪ್ಲಿಕೇಶನ್ ಆಗ್ತಿರೋ ಅಂತಂದರೆ 2024 ನೀವು ಅಂದರೆ ಅಡ್ಮಿಷನ್ ಮಾಡಿಸ್ಕೊಂಡಿರಬೇಕು. ಆ್ಯಂಡ್ ದೆಹಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗ್ತದೆ. ಅಂತಂದರೆ ಇಷ್ಟು ರಾಜ್ಯಗಳಿಗೆ ಫೋಕಸ್ ಮಾಡ್ತಿದ್ರೆ, ಆಲ್ಮೋಸ್ಟ್ ಬೇರೆ ಸ್ಟೇಟ್ಗೆ ಬರಲ್ಲ, ಇದಿಷ್ಟು ಸ್ಟೇಟ್ಗೆ ಬರ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟು ವಿದ್ಯಾದಾನ ವಿದ್ಯಾರ್ಥಿ ವೇತನ ಹಣ ನೋಡಿ, ರಾಜ್ಯ ಕೋರ್ಸ್ ಮತ್ತು ಅಧ್ಯಯನ ಅವಧಿಯನ್ನು ಅವಲಂಬಿಸಿ 40,000 to 50,000 ರೂಪಾಯಿವರೆಗೆ ವಾರ್ಷಿಕ ಹಣವನ್ನು ನೀಡುತ್ತದೆ. ಈ ಹಣವನ್ನು ವಿದ್ಯಾರ್ಥಿಗಳ ಕಾಲೇಜು ಮತ್ತು ಶೈಕ್ಷಣಿಕ ವೆಚ್ಚಗಳನ್ನು ಭರಿಸಲು ಉದ್ದೇಶಿಸಲಾಗಿದೆ ಮತ್ತು ವಿದ್ಯಾರ್ಥಿ ವೇತನ ಅರ್ಜಿನ ಅನುಮೋದನೆ ನಂತರ ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗ್ತದೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಡ್ತೀರ, ಅಲ್ಲಿ ಡೈರೆಕ್ಟಾಗಿ ನಿಮಗೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ ಕೇಸ್ ನೀವು ಸೆಲೆಕ್ಷನ್ ಆದರೆ, ಸೆಲೆಕ್ಷನ್ ಹಾಕಿ ಸುಮ್ಕೆ ಆಗಲ್ಲ, ಹಂಗೆ ಆಗಲ್ಲ, ಯಾವ ರೀತಿ ಅಂತ ಸ್ವಲ್ಪ ಕ್ರಿಟೇರಿಯಾ ಇರ್ತವೆ. ಓಕೆ, ಆ್ಯಂಡ್ ನಿಮಗೆ ಈ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತ ನೀವು ಕೇಳ್ಬೋದು. ಆ್ಯಂಡ್ 12th ನಿಮಗೆ 12th ಆ್ಯಂಡ್ 12ನೇ ತರಗತಿ ಅಥವಾ PUC ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಆ್ಯಂಡ್ ನಿಮಗೆ ಆದಾಯ ಪ್ರಮಾಣ ಪತ್ರ ಮತ್ತು ಪಾಸ್ಪೋರ್ಟ್ ಗಾತ್ರದ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಆ್ಯಂಡ್ ಮೊದಲ ವರ್ಷದ ಕಾಲೇಜು ರಿಸಿಪ್ಟ್, ಅಂದರೆ ಫಸ್ಟ್ ಈಗೇನು ಈಗ ಫೀಸ್ ಕಟ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡಿದ್ರು ರೀ, ಅದು ಫೀಸ್ ರಿಸಿಪ್ಟ್ ತೋರಿಸ್ಬೇಕು. ಅದು ಇನ್ ಕೇಸ್ 2nd ಸೆಮ್ ಇತ್ತಂದರೆ 1st ಸೆಮ್ ಬೇಕು, ಇನ್ ಕೇಸ್ 3rd ಸೆಮ್ ಇತ್ತಂದರೆ 2nd ಸೆಮ್ ಬೇಕು, ಈ ರೀತಿ. ಆ್ಯಂಡ್ 2024-25 ವಿದ್ಯಾದಾನ ಕಾರ್ಯಕ್ರಮ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ವರ್ಷನೂ ಕೂಡ ಒಂದು ಡಿಫ್ರೆಂಟ್ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಧರ್ಮಸ್ಥಳ ಸ್ಕಾಲರ್ಶಿಪ್ ನಿಮ್ಗೆ ಗೊತ್ತಿರಬೇಕು, ವರ್ಷನೂ ಕೂಡ ಆನ್ಲೈನ್ ನಡೀತಿತ್ತು, ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಸೊ ಆಫ್ಲೈನ್ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷನೂ ಕೂಡ ಏನೇನೋ ಅಂದರೆ ಏನಾದರೂ ಚೇಂಜಸ್ ಆಗಿದೆ ಅಂತ ನೋಡೋದಂದರೆ ಅರ್ಹ ವಿದ್ಯಾರ್ಥಿಗಳು ಈ ಹಂತಗಳನ್ನು ಅನುಸರಿಸುವ ಮೂಲಕ ವಿದ್ಯಾದಾನ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದಾಗಿದೆ. ಆ್ಯಂಡ್ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಏನು ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡಿರಿ, ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿರಿ. ಅದು ಸಿಗಲಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ಚಾನಲ್ಲು ಇರ್ತದೆ, ಆ್ಯಂಡ್ ಇದನ್ನು ಕೂಡ ವೆಬ್ಸೈಟ್ ಇರ್ತದೆ, ಬೇಕಾದ್ರೆ ಚೆಕ್ ಮಾಡ್ಕೊರಿ. ಓಕೆ,
ಓಕೆ, ಅಲ್ಲಿ ಭೇಟಿ ನೀಡಿದ ತಕ್ಷಣ ನಿಮಗೆ ಇಮೇಲ್ ಕೇಳ್ತದ. ಓಕೆ, ಇಮೇಲ್ ಹಾಕೋಬೋದು. ಆ್ಯಂಡ್ ಪಾಸ್ವರ್ಡ್ ನಿಮಗೆ ಅಂದರೆ ಫಸ್ಟ್ ಟೈಮ್ ಲಾಗಿನ್ ಆಗ್ತಿತ್ತು ಅಂದರೆ ಹೊಸದಾಗಿ ನೀವು ಇಮೇಲ್ ಆಗಿ ಹೊಸ ಒಂದು ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ನೀವು ಲಾಗಿನ್ ಹಾಕೋಬೇಕು. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ನಂತರ ನೀವು ಅಪ್ಲಿಕೇಶನ್ ಹಾಕ್ಕೊಂತ ಹೋಗ್ಬೋದು. ಅಂತಂದರೆ ಏನು ಮಾಡ್ಬೋದು ಅಂತಂದರೆ ನೋಂದಣಿ ಪ್ರಕ್ರಿಯೆಯಲ್ಲಿ ಒದಗಿಸಲಾಗುವ ಇಮೇಲ್ನಲ್ಲಿ ನೀವು ಖಾತೆ ಸಕ್ರಿಯಗೊಳಿಸಲು ಅದಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಇರ್ತದೆ. ಅದನ್ನ ಲಾಗಿನ್ ಆದ ತಕ್ಷಣ ಆಕ್ಸೆಪ್ಟ್ ಮಾಡ್ಕೊತದ. ನಿಮ್ಮ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಖಾತೆಯನ್ನು ಸಕ್ರಿಯಗೊಳಿಸಲು ಇಮೇಲ್ ಮೂಲಕ ಸ್ವೀಕರಿಸಿದ ಲಿಂಕನ್ನು ಕ್ಲಿಕ್ ಮಾಡಿ. ಅಂತಂದರೆ ನಿಮಗೆ ಇಮೇಲ್ ಹಾಕುವಾಗ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿದ ತಕ್ಷಣ ನೀವು ಆಕ್ಸೆಪ್ಟ್ ಅಂದರೆ ಏನು ಲಾಗಿನ್ ಕೊಡಕ್ಕೆ ಹೋಗ್ತೀರಿ ನೋಡ್ರಿ, ಆ ಒಂದು ಇಮೇಲ್ಗೆ ಅವ್ರು ಲಿಂಕ್ ಕಳಿಸ್ತಾರೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಈಗ ವಿದ್ಯಾಧನ್ ಪೋರ್ಟ್ನಲ್ಲಿ ನೋಂದಣಿ ಪ್ರಕ್ರಿಯೆಯಲ್ಲಿ ರಚಿಸಲಾದ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಆಗಬಹುದು. ಅಂದರೆ ನಿಮಗೆ ಇಮೇಲ್ಗೆ ನಿಮ್ಗೆ ಇದು ಕಳಿಸಿರ್ತಾರೆ ನೋಡ್ರಿ ಲಿಂಕು, ಅಲ್ಲಿದ್ದು ನೀವು ಲಾಗಿನ್ ಹಾಕೊಂತಾರೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲನೂ ಕೂಡ ಓಕೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಡ್ರೆಸ್ ಇರ್ತದೆ, ಮತ್ತು ಶೈಕ್ಷಣಿಕ ವಿವರ ಕೇಳ್ತಾರೆ, ಆ್ಯಂಡ್ ಕಾಲೇಜಿನ ಶುಲ್ಕ ಪಾವತಿ ವಿವರಗಳು ಇತ್ಯಾದಿ ಎಲ್ಲನೂ ಕೂಡ ಕೇಳ್ತಾರೆ. ಅದನ್ನೆಲ್ಲನೂ ಕೂಡ ತುಂಬ್ರಿ. ಓಕೆ, ನೆಕ್ಸ್ಟ್ ನಿಮಗೆ ಟರ್ಮ್ಸ್ ಘೋಷಣೆ ಬಾಕ್ಸನ್ನು ಟಿಕ್ ಮಾಡಿ ಮತ್ತು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಅಂದರೆ ಕೊನೆಗೆ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವ್ರು ಏನಕ್ಕೆ ಕೇಳ್ತಾರೆ ನೋಡ್ರಿ, ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಸ್ಟೆಪ್ 6 ಏನು ಬರುತ್ತೆ ಅಂದರೆ ಅಗತ್ಯವಿರುವ ಎಲ್ಲ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಮತ್ತು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ. ಅಂತಂದರೆ ಕೆಲವೊಂದಿಷ್ಟು ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತದೆ. ಅಷ್ಟರೊಳಗೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ನಿಮಗೆ ಕೊನೆಯದಾಗಿ ಏನಪ್ಪ ಅಂತಂದರೆ ನಿಮಗೆ ಸ್ಕ್ರೀನಿಂಗ್ ಪ್ರಕ್ರಿಯೆಯನ್ನು ಆಧರಿಸಿರ್ತದೆ. ಅಂತಂದರೆ ಇದು ಸಂಪೂರ್ಣ ಸ್ಕ್ರೀನಿಂಗ್ ಪ್ರಕ್ರಿಯೆಯನ್ನು ಆಧರಿಸಿರ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದೇನಪ್ಪ ನಿಮ್ಗೆ ಅನಿಸ್ಬೋದು ನೋಡಿ. ನೀವು ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕ್ತೀರಾ, ಅದಾದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತಂದರೆ ಶಾರ್ಟ್ ಲಿಸ್ಟ್. ಓಕೆ, ಶಾರ್ಟ್ ಲಿಸ್ಟ್ ನಿಂಗೆ ಮಾಡ್ತಾರೆ. ಸರೋಜನ ದಾಮೋದರನ್ ಫೌಂಡೇಶನ್ ಅಭ್ಯರ್ಥಿಗಳ ಅವರ ಶೈಕ್ಷಣಿಕ ಸಾಧನೆ ಮತ್ತು ಅವರ ಅರ್ಜಿ ನಮೂನೆಗಳಲ್ಲಿ ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತದ. ಅಂತಂದರೆ ನೀವು ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಎಲ್ಲರದ್ದು ಬರುತ್ತೋ ಅಥವಾ ಕೆಲವೊಂದಿಷ್ಟು ಜನ ಬರ್ತದೆ ಅಂತ ನೀನು ಹೇಳಿಲ್ಲ ಅವರು ನೋಡಿ. ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಇನ್ ಕೇಸ್ ಶಾರ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತಂದರೆ ಆಲ್ಮೋಸ್ಟ್ ನಿಮ್ಗೆ ಬರ್ತದೆ ಅನ್ಕೋರಿ. ಆಲ್ಮೋಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಸುಮಾರು 8,000 ಅಂತ ಹೇಳ್ತಾರಲ್ವಾ, 8,000 ಸ್ಟೂಡೆಂಟ್ಸ್ ಕೂಡ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊತಾರೆ ಯಾರ್ಯಾರಿಗೆಲ್ಲ ಕೊಡಬೇಕು ಅಂತಂದು. ಇನ್ ಕೇಸ್ ನಿಮ್ಮದು ಕೂಡ ಶಾರ್ಟ್ ಲಿಸ್ಟಲ್ಲಿ ನಿಮ್ಮದು ಕೂಡ ಅವ್ರು ಅನೌನ್ಸ್ಮೆಂಟ್ ಯಾವ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಓಕೆ, ಹೇಳ್ತೀನಿ. ಅದಾದ ತಕ್ಷಣ ನಿಮಗೆ ಸಂದರ್ಶನ ಅಂತಂದರೆ ಇಂಟರ್ವ್ಯೂ ಇರ್ತದೆ. ಯಾವ ರೀತಿ ಇಂಟರ್ವ್ಯೂ ಅಂತ ಕೇಳ್ಬೋದು ನೀವು. ಅಂತಿಮ ಆಯ್ಕೆ ನಿರ್ಧರಿಸಲು ಆನ್ಲೈನ್ ಸಂದರ್ಶನ. ಓಕೆ, ನೀವು ಆನ್ಲೈನ್ನೇ ನಿಮ್ಗೆ ಇಂಟರ್ವ್ಯೂ ಮಾಡ್ತಾರೆ. ಅಥವಾ ಪರೀಕ್ಷೆಯಲ್ಲಿ ಭಾಗವಹಿಸಲು ಶಾರ್ಟ್ ಲಿಸ್ಟ್ ಮಾಡಿದ್ದ ಅಭ್ಯರ್ಥಿಗಳನ್ನು ಆಹ್ವಾನಿಸಲಾಗ್ತದೆ. ಇದನ್ನು 2ನೇ ಡಿಸೆಂಬರ್ನಿಂದ 10ನೇ ಡಿಸೆಂಬರ್ 2024 ನಿಗದಿಪಡಿಸಲಾಗಿದೆ. ಅಂದರೆ ಡಿಸೆಂಬರ್ 2ನೇ ತಾರೀಕು ನಿಮ್ಗೆ ಏನು ಮಾಡ್ತಾರೆ ಅಂತಂದು ಒಂದು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಈಗ ಏನು ಮಾಡ್ತಾರೆ ಅಂದರೆ ನಿಮಗೆ ಆನ್ಲೈನ್ ಇಂಟರ್ವ್ಯೂವನ್ನು ಮಾಡ್ತಾರೆ. ಓಕೆ, ಎಲ್ಲ ಅಥವಾ ನೀವು ಇಂಟರ್ವ್ಯೂ ಕೂಡ ಮಾಡಬೇಕು ಆ್ಯಂಡ್ ಎಕ್ಸಾಮ್ ಕೂಡ ಇರ್ತದೆ. ಎಕ್ಸಾಮ್ಸು ಕೂಡ ಒಂದು ಸೆಂಟರ್ ಕೂಡ ಹೇಳ್ತಾರೆ. ಅದನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಡೇಟು ಎಲ್ಲಿ ಬರಬೇಕು ಅಂತಲೂ ಕೂಡ ಅವರೇ ಹೇಳ್ತಾರೆ ನಿಮಗೆ. ನೆಕ್ಸ್ಟ್ ನಿಮಗೆ ಮೇನಾಗಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ತಿರ್ಬೇಕು, ಪ್ರಮುಖ ದಿನಾಂಕಗಳಂತ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲಿ ಬಂದುಬಿಟ್ಟು ನಿಮಗೆ 25ಕ್ಕೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್, ನವೆಂಬರ್ 25. ಆ್ಯಂಡ್ ಸ್ಕ್ರೀನಿಂಗ್ ಟೈಮ್ ಅಪ್ಲಿಕೇಶನ್ ಅವಧಿ ಎಲ್ಲಿವರೆಗೂ ಕೂಡ ಇರ್ತದೆ, ನವೆಂಬರ್ 25 ಕೂಡ ಟೈಮ್ ಇರ್ತದೆ, ಅಪ್ಲಿಕೇಶನ್ ಆಗ್ಬೋದು. ಅದಾದ ತಕ್ಷಣ ಸ್ಕ್ರೀನ್ ಟೆಸ್ಟ್ ಡಿಸೆಂಬರ್ 1ಕ್ಕೆ ಮಾಡ್ತಾರೆ. ಆನ್ಲೈನ್ ಸಂದರ್ಶನ ಹೇಳ್ತಾರೆ ಡಿಸೆಂಬರ್ 2ನೇ ತಾರೀಕಿಂದ 10ನೇ ತಾರೀಕು ಕೂಡ ಯಾವಾಗಾದರೂ ಮಾಡಬಹುದು. ಆನ್ಲೈನ್ ಸಂದರ್ಶನ ಆರ್ ಪರೀಕ್ಷೆ, ಆನ್ಲೈನ್ ಸಂದರ್ಶನ ಹೇಳಿದರೆ ಓಕೆ ಬರ್ಬೋದು. ಇಲ್ಲ ನೀವು ಹೋಗಿ ಟೆಸ್ಟ್ ಬರ್ತೀನಿ ಅಂತಂದ್ರೆ ಒಂದು ಹೇಳ್ತಾರೆ ನಿಮ್ಗೆ ಅಡ್ರೆಸ್ ಹೇಳ್ತಾರೆ. ಆ ಅಡ್ರೆಸ್ ಹೋಗ್ಬಿಟ್ಟು ನೀವು ಬರಿಬೇಕಾಗ್ತದೆ. ಆ್ಯಂಡ್ ವಿದ್ಯಾರ್ಥಿ 2024 ಕೊನೆಯ ದಿನಾಂಕ ನಿಮ್ಗೆ ಹೇಳ್ದಂಗೆ ನವೆಂಬರ್ 25 ಅದ. ನಿಮ್ಗೆ ಇನ್ನೂ ಕೂಡ ಇದ್ರ ಬಗ್ಗೆ ಕನ್ಫ್ಯೂಷನ್ ಏನಾರು ಇತ್ತಪ್ಪ, ಓಕೆ ಹೇಳಿದೆ ನಾನು ನಿಮಗೆ ಒಂದು ಶಾರ್ಟ್ ಟೆಸ್ಟ್ ಮಾಡ್ತಾರೆ, ಅದಾದ ತಕ್ಷಣ ನಿಮಗೆ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ, ಸ್ಕ್ರೀನ್ ಟೆಸ್ಟ್ ಅಥವಾ ಒಂದು ಇಂಟರ್ವ್ಯೂ ಮಾಡ್ತಾರೆ ಅಂತಂದು ಇದ್ರ ಬಗ್ಗೆ ಇನ್ನೂ ಕೂಡ ನಿಮ್ಗೆ ಏನೋ ಐಡಿಯಾ ಗೊತ್ತಿಲ್ಲಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ ಇಮೇಲ್ ID. ಇದಕ್ಕೆ ಇಮೇಲ್ ID ಮೇಲೆ ಅಥವಾ ನಿಮಗೆ ಕೆಳಗಡೆ ಫೋನ್ ನಂಬರ್ ಕೂಡ ಕಾಣಿಸ್ತಿದೆ, ಅದಕ್ಕೆ ನೀವು ಕಾಲ್ ಮಾಡಿ ಕೇಳಬಹುದು. ಓಕೆ, ಯಾಕಂತಂದರೆ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಓಕೆ, ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಕೂಡ ನಿಮ್ಗೆ ಡೀಟೇಲ್ಸಾಗಿ ಬೇಕಂತಂದರೆ ಇವ್ರಿಗೆ ಕಾಲ್ ಆರ್ ಇಮೇಲ್ ಮಾಡೋ ಮೂಲಕ ಅವ್ರು ಕೇಳ್ಕೊರಿ, ಅವರು ಕೂಡ ಹೇಳ್ತಾರೆ. ಯಾಕಂದರೆ ಅವ್ರದ್ದು ಫೌಂಡೇಶನ್ ಆದ ತಕ್ಷಣ ಕೆಲವೊಂದಿಷ್ಟು ಜನರು ಅಂದರೆ ಹೆಲ್ತ್ ವರ್ಕರ್ಸ್ ಇದ್ದೇ ಇರ್ತಾರೆ. ಅವ್ರು ನಿಮ್ಗೆ ಅಂದರೆ ಏನಾದರೂ ಪಿಕಪ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಏನಂತ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೇಳ್ಬೋದು. ನೋಡಿ, ಎಷ್ಟೋ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಗೊತ್ತಿರಲ್ಲ. ಓಕೆ, ನೀವು ಆಲ್ಮೋಸ್ಟ್ ಏನು ಮಾಡ್ರಿ ಅಂತಂದರೆ ಅಪ್ಲಿಕೇಶನ್ ಹಾಕುವಾಗೆ ಹಾಕಿರಿ, ಅದ್ರ ಬಗ್ಗೆ ನಿಮಗೆ ಬರ್ತಾ ನಿಮಗೆ ಮುಂದೆಲ್ಲನೂ ಕೂಡ ಐಡಿಯಾ ಗೊತ್ತಾಗ್ತಾ ಹೋಗುತ್ತಾ. ನೀವು ಇನ್ ಕೇಸ್ ಸೆಲೆಕ್ಷನ್ ಆಯ್ತು ಅಂದರೆ ನಿಮ್ಮಷ್ಟು ಲಕ್ಕಿ ಪರ್ಸನ್ಸೇ ಯಾರೇ ಇರೋಲ್ಲ. ಓಕೆ, ಇದಿಷ್ಟು ಮಾಹಿತಿ ಆಗಿತ್ತು. ಯಾಕಂದರೆ ಲಾಸ್ಟ್ ಡೇಟ್ ನಾಳೆ ಮುಗಿತಾ ಬಂತು, ಇನ್ನೂ ಕೂಡ ಇನ್ನೂ ಒಂದು 10 ಡೇಸ್ ಇರೋ ಕಾರಣ ಅದಕ್ಕೋಸ್ಕರ ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಇದೇ ಥರದ ಬೇರೆ ಸ್ಕಾಲರ್ಶಿಪ್ ಕೂಡ ವಿಡಿಯೋ ಬೇಕಂತಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ವಾಟ್ಸಪ್ ಚಾನಲ್ ಮಸ್ಟ್ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ನೆಕ್ಸ್ಟ್ ಡೇ ಬಾಯ್.